ಹಾಯ್ ಸ್ನೇಹಿತರೆ, ನಮಸ್ಕಾರ. ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ಮಾತನಾಡಲಿರುವ ವಿಷಯ ಕರ್ನಾಟಕ ರಾಜ್ಯದ ಲಕ್ಷಾಂತರ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಹೌದು, ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ 2,000 ರೂಪಾಯಿ ಮತ್ತು ಹಿಂದಿನ ಬಾಕಿ ಇರುವ ಮೊತ್ತ ಅತಿ ಶೀಘ್ರದಲ್ಲೇ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ ಎಂಬ ಮಾಹಿತಿ ಹೊರಬಿದ್ದಿದೆ. ಈ ವಿಡಿಯೋದಲ್ಲಿ ಹಣ ಯಾವಾಗ ಬರುತ್ತೆ, ಯಾರಿಗೆ ಬರುತ್ತೆ, ಬಾಕಿ ಹಣ ಯಾಕೆ ಬಂತು, ಹಣ ಬರದಿದ್ರೆ ಏನು ಮಾಡಬೇಕು ಎಲ್ಲವನ್ನ ಅತ್ಯಂತ ಸರಳವಾಗಿ ವಿವರಿಸ್ತೇನೆ. ಕೊನೆಯವರೆಗೂ ಈ ವಿಡಿಯೋವನ್ನ ನೋಡಿ. ಇನ್ನು ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ಸರ್ಕಾರದ ಪ್ರಮುಖ ಗ್ಯಾರಂಟಿ ಯೋಜನೆ. ಈ ಯೋಜನೆಯಡಿ ಕುಟುಂಬದ ಯಜಮಾನಿ ಮಹಿಳೆಗೆ ಪ್ರತಿ ತಿಂಗಳು 2,000 ರೂಪಾಯಿ ಡಿಬಿಟಿ ಮೂಲಕ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ. ಈ ಹಣವನ್ನು ಮನೆಯ ದಿನನಿತ್ಯದ ಖರ್ಚು, ಮಕ್ಕಳ ಶಿಕ್ಷಣ, ಔಷಧಿ, ಆಹಾರ, ಸಣ್ಣ ಅಗತ್ಯಗಳಿಗೆ ಬಳಸಿಕೊಳ್ಳಬಹುದು. ಈಗಾಗಲೇ ರಾಜ್ಯದ ಲಕ್ಷಾಂತರ ಮಹಿಳೆಯರು ಈ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಇತ್ತೀಚೆಗೆ ಬಂದಿರುವ ಮಾಹಿತಿ ಏನು ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ 2,000 ರೂಪಾಯಿ ಫೆಬ್ರವರಿ ತಿಂಗಳಲ್ಲಿ ಫಲಾನುಭವಿಗಳ ಖಾತೆಗೆ ಜಮಾ ಮಾಡುವ ಸಾಧ್ಯತೆ ಇದೆ. ಇದರ ಜೊತೆಗೆ ಇದಕ್ಕಿಂತ ಮುಖ್ಯವಾದ ವಿಷಯ ಅಂದ್ರೆ, ಕೆಲ ಮಹಿಳೆಯರಿಗೆ ಹಿಂದಿನ 1 ಅಥವಾ 2 ಕಂತಿನ ಹಣ ತಾಂತ್ರಿಕ ಸಮಸ್ಯೆಯಿಂದ ಜಮಾ ಆಗಿರಲಿಲ್ಲ. ಅಂತಹ ಮಹಿಳೆಯರಿಗೆ ಬಾಕಿ ಹಣವು ಈಗ ಒಟ್ಟಿಗೆ ಅಥವಾ ಹಂತ ಹಂತವಾಗಿ ಜಮಾ ಆಗಲಿದೆ ಎಂದು ಹೇಳಲಾಗುತ್ತಿದೆ. 25ನೇ ಕಂತಿನ ಹಣ ಮತ್ತು ಬಾಕಿ ಹಣ ಒಟ್ಟು ಎಷ್ಟು ಬರಬಹುದು ಅಂತ ನೋಡೋದಾದ್ರೆ, ಈಗ ಪ್ರಶ್ನೆ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್, ನಿಮ್ಮ ಒಂದು ಕಂತು ಬಾಕಿ ಇದ್ದರೆ 2,000 ರೂಪಾಯಿ ಅಂದ್ರೆ 25ನೇ ಕಂತು, ಅದರ ಜೊತೆಗೆ ಹಿಂದೆ ಬಾಕಿ ಇರುವ 2,000 ರೂಪಾಯಿ ಸೇರಿ ಒಟ್ಟು 4,000. 2 ಕಂತು ಬಾಕಿ ಇದ್ದರೆ 2,000 ಪ್ಲಸ್ 4,000 ಬರುತ್ತೆ. ಆದರೆ ಇದು ಡಿಬಿಟಿ ಸ್ಟೇಟಸ್ ಕರೆಕ್ಟ್ ಇದ್ರೆ ಮಾತ್ರ ಬರುತ್ತೆ. ಎಲ್ಲರಿಗೂ ಒಂದೇ ರೀತಿ ಬರೋದಿಲ್ಲ. ಗೃಹಲಕ್ಷ್ಮಿ ಹಣ ಖಾತೆಗೆ ಬರಬೇಕಾದ್ರೆ ಬ್ಯಾಂಕ್ ಖಾತೆ ಆಧಾರ್ಗೆ ಲಿಂಕ್ ಆಗಿರಬೇಕು, NPCI ಮ್ಯಾಪಿಂಗ್ ಆಕ್ಟಿವ್ ಆಗಿರಬೇಕು, ರೇಷನ್ ಕಾರ್ಡ್ ವಿವರಗಳು ಸರಿಯಾಗಿರಬೇಕು, ಕುಟುಂಬದಲ್ಲಿ ಒಬ್ಬರೇ ಮಹಿಳೆ ಫಲಾನುಭವಿ ಆಗಿರಬೇಕು, ಖಾತೆ ಕ್ಲೋಸ್ ಆಗಿರಬಾರದು. ಈ ಪಾಯಿಂಟ್ಗಳಲ್ಲಿ ಯಾವುದಾದರೂ ತಪ್ಪಿದರೆ ಹಣ ಜಮಾ ಆಗುವುದಿಲ್ಲ ಅಥವಾ ತಡವಾಗುತ್ತದೆ. ಇಷ್ಟೆಲ್ಲ ಇದ್ರೂ ನಿಮಗೆ ಗೃಹಲಕ್ಷ್ಮಿ ಹಣ ಇನ್ನೂ ಜಮಾ ಆಗದೇ ಇದ್ದರೆ ಹೆದರಬೇಡಿ. ಈ ಸ್ಟೆಪ್ಗಳನ್ನ ಫಾಲೋ ಮಾಡಿ. ಮೊದಲು ನಿಮ್ಮ ಬ್ಯಾಂಕ್ಗೆ ಹೋಗಿ ಡಿಬಿಟಿ ಸ್ಟೇಟಸ್ ಪರಿಶೀಲಿಸಿ. ನಂತರ ಆಧಾರ್ ಬ್ಯಾಂಕ್ ಲಿಂಕ್ ಸರಿಯಾಗಿದೆಯೇ ಎಂದು ನೋಡಿ. NPCI ಆಕ್ಟಿವ್ ಇದೆಯೇ ಎಂದು ಕೇಳಿ. ಗ್ರಾಮ ಪಂಚಾಯತ್, ತಾಲೂಕು ಕಚೇರಿಗಳಿಗೆ ಸಂಪರ್ಕಿಸಿ ಮತ್ತು ಬೆಂಗಳೂರು 1 ಗ್ರಾಮ 1 ಕೇಂದ್ರಗಳಲ್ಲಿ ಮಾಹಿತಿ ಪಡೆಯಿರಿ. ಬಹುತೇಕ ಕೇಸ್ಗಳಲ್ಲಿ ಸಣ್ಣ ತಾಂತ್ರಿಕ ಸಮಸ್ಯೆಯಿಂದಲೇ ಹಣ ತಡವಾಗಿರುತ್ತದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ 2,000 ರೂಪಾಯಿ ಹಣ ಹಿಂದಿನ ಬಾಕಿ ಇರುವ ಮೊತ್ತ ಫೆಬ್ರವರಿ 20ನೇ ತಾರೀಕು ಅಥವಾ ಅದರ ಸುತ್ತಮುತ್ತಲೇ ಬರುವ ಸಾಧ್ಯತೆ ಇದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.